ಕಾಂಗ್ರೆಸ್ ಕಿರುಕುಳದಿಂದಲೇ ವಿನಯ್ ಆತ್ಮಹತ್ಯೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಕೊಡಗು ಎಸ್ಪಿಯನ್ನ ಕೂಡಲೇ ಅಮಾನತು ಮಾಡಬೇಕು. ಪೊಲೀಸರು ನ್ಯಾಯಯುತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ. ವಿನಯ್ ಮೃತದೇಹ ದರ್ಶನ ಬಳಿಕ ಅಶೋಕ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಿರುಕುಳದಿಂದಲೇ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಹಾಗೆಯೇ ಕೊಡಗು ಎಸ್ಪಿಯನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅನ್ನೋದಾಗಿಯೂ ಕೂಡ ಆಗ್ರಹಿಸಿದ್ದಾರೆ. ಪೊಲೀಸರು ನ್ಯಾಯಯುತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ಅಂತಾನೂ ಹೇಳಿದ್ದಾರೆ. ಅದಾದ್ಮೇಲೆ ಅವರ ಅಣ್ಣ ನಮಗೆ ಫೋನ್ ಮಾಡಿದ್ದು, ಅವ್ರು ಬಂದು ಬೆಂಗಳೂರಲ್ಲಿದ್ರು ಬೆಂಗಳೂರು ಮನೆಗೂ ಪೊಲೀಸರು ಬರ್ತಾ ಇದ್ರು. ಇನ್ಸಿಡೆಂಟ್ ಆಗಿರೋದು ಕೊಡಗು. ಅಲ್ಲಿ ಅದಕ್ಕೆ ಹೈಕೋರ್ಟಲ್ಲಿ ಬೇಲ್ ತಗೊಂಡು ಅವರು ಬಂದ ಮೇಲೂ ಕೂಡ ಬೆಂಗಳೂರಲ್ಲೂ ಬಂದರು ಪೊಲೀಸರು ಇಲ್ಲಿಗೂ ಬಂದು ಟಾರ್ಚರ್ ಕೊಡ್ತಾ ಇದ್ರು. ಅಂದರೆ ಈ ಟಾರ್ಚರ್, ಈ ಪೊಲೀಸರ ಟಾರ್ಚರಿಂದ ಈಗ ನೋಡ್ತಾ ಇದ್ರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಆಫೀಸ್ಗಳಾಗಿ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ಹಂಗೆ ಪೊಲಿಟಿಕಲ್ ರಿವೆಂಜನ್ನು ತೆಗೆಸ್ಕೊಳ್ಳೋವಂಥದ್ದಕ್ಕೆ ಪೊಲೀಸರ ಮುಖಾಂತರ BJP ಕಾರ್ಯಕರ್ತರನ್ನ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವ್ರಿಗೆ ಕಿರುಕುಳ ಕೊಡೋದು ನಿರಂತರವಾಗಿ ನಡೀತಾ ಇರೋವಂಥ ಘಟನೆ. ಈಗಾಗಲೇ ನಾವು ಯಾದಗಿರಿಯಲ್ಲಿ ನೋಡಿದ್ದೀರಿ, ಪರಶುರಾಮ್ದು ಏನಾಯಿತು, ಕಲಬುರಗಿಯಲ್ಲಿ ಸಚಿನ್ ಪಾಂಚಾಳ್ ಅವ್ರ ಕತೆ ಏನಾಯಿತು, ಬೆಳಗಾವಿ ರುದ್ರಣ್ಣ, ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್, ಈಗ ವಿನಯ್ ಸೋಮಣ್ಣ. ಎಲ್ಲ ಮುಚ್ಚಾಕಕ್ಕೆ ಏನು ಬೇಕೋ ಅಷ್ಟನ್ನ ಪ್ರಯತ್ನವನ್ನು ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಅದಕ್ಕೆ ತಕ್ಕನಂಗೆ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಅವ್ರಿಗೆ ಟ್ರಾನ್ಸ್ಫರ್ ಆಗಬೇಕು, ಪ್ರಮೋಷನ್ಸ್ ಬೇಕು. ಕಾಂಗ್ರೆಸ್